ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜುಲೈ ತಿಂಗಳು ಸಿಂಹ ರಾಶಿಯವರ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಚಕ್ರವೇ ಹೊಸ ದಿಕ್ಕಿನಲ್ಲಿ ತಿರುಗಲಿದ್ದು, ದೇವರ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಬೀಳುವ ಸಮಯ ಆರಂಭವಾಗುತ್ತಿದೆ. ಬಹಳ ದಿನಗಳಿಂದ ನೀವು ಅನುಭವಿಸುತ್ತಿದ್ದಂತಹ ಕಷ್ಟಗಳು, ಆರ್ಥಿಕ ತೊಂದರೆಗಳು, ಮನಸ್ಸಿನ ನೋವು, ಕುಟುಂಬದ ಸಮಸ್ಯೆಗಳು ಮತ್ತು ಕೆಲಸದಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗುವ ಸೂಚನೆ ಕಾಣಿಸ್ತಾ ಇದೆ. ಆದರೆ ಈ ವರಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗೋದಿಲ್ಲ. ನಿಜವಾದ ಪರಿಶ್ರಮ, ನಂಬಿಕೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತಹ ಸಿಂಹ ರಾಶಿಯವರಿಗೆ ಮಾತ್ರ ದೇವರ ವಿಶೇಷವಾದ ಅನುಗ್ರಹ ದೊರೆಯುತ್ತದೆ. ಈ ವಿಡಿಯೋದಲ್ಲಿ ಜುಲೈ ತಿಂಗಳು ದೇವರು ಸಿಂಹ ರಾಶಿಯವರಿಗೆ ನೀಡಲಿರುವ 5 ಮಹತ್ವದ ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ 5 ವರಗಳಲ್ಲಿ ಯಾವುದಾದರೂ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ನಿಮ್ಮ ರಾಶಿಯ ಚಕ್ರ ಸಿಂಹ ರಾಶಿಯವರಾಗಿದ್ದರೆ ಓಂ ಶ್ರೀ ನರಸಿಂಹಾಯ ನಮಃ ಎಂದು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದೇವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೂ ಕೂಡ ಸದಾ ಇರುತ್ತದೆ. ಇನ್ನು ಸಮಯ ವ್ಯರ್ಥ ಮಾಡದೆ ದೇವರು ನಿಮಗಾಗಿ ಸಿದ್ಧಪಡಿಸಿರುವ 5 ಅದ್ಭುತವಾದ ವರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇ ವರ ಹಣ ಮತ್ತು ಆರ್ಥಿಕ ಅಭಿವೃದ್ಧಿಯ ವರ. ಜುಲೈ ತಿಂಗಳಲ್ಲಿ ದೇವರು ಸಿಂಹ ರಾಶಿಯವರಿಗೆ ನೀಡುತ್ತಿರುವಂತಹ ಮೊದಲ ಅದ್ಭುತವಾದ ಮಹತ್ವದ ವರ ಆರ್ಥಿಕವಾದ ಪ್ರಗತಿಯಾಗಿರುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ಹಣದ ಕೊರತೆ, ಸಾಲದ ಒತ್ತಡ ಅಥವಾ ನಿರೀಕ್ಷಿತ ಆದಾಯ ಸಿಗದ ಕಾರಣ ನೀವು ಮಾನಸಿಕವಾಗಿ ಕಂಗೆಟ್ಟಿದ್ದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತದೆ. ಉದ್ಯೋಗದಲ್ಲಿರುವಂಥವರಿಗೆ ಹೊಸ ಅವಕಾಶ ದೊರೆಯಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಉತ್ತಮ ಲಾಭ ಹಾಗೂ ನಿಂತಿದ್ದ ಹಣ ಮರಳಿ ಬರುವ ಯೋಗವಿದೆ. ನಿರೀಕ್ಷಿಸಿದ ಸ್ಥಳದಿಂದ ಧನಲಾಭವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಕುಟುಂಬದಲ್ಲಿ ಹಣಕಾಸಿನ ಸ್ಥಿರತೆ ಹೆಚ್ಚಾಗುತ್ತೆ. ಭವಿಷ್ಯದ ಯೋಜನೆಯನ್ನು ಆತ್ಮವಿಶ್ವಾಸದಿಂದ ಆರಂಭಿಸಬಹುದು. ಆದರೆ ದೇವರು ನೀಡುವ ಈ ವರವನ್ನು ಉಳಿಸಿಕೊಳ್ಳಲು ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸೋದು ಮತ್ತು ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಭಾಗವನ್ನು ಮೀಸಲಿಡೋದು ಒಳಿತು. ಜುಲೈ ತಿಂಗಳ 2ನೇ ಭಾಗದಲ್ಲಿ ಹಣದ ಹರಿವು ಇನ್ನಷ್ಟು ಉತ್ತಮವಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ದೇವರ ಕೃಪೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಪರಿಶ್ರಮವನ್ನು ಮುಂದುವರಿಸಿದರೆ ಈ ವರ ದೀರ್ಘಕಾಲದ ಯಶಸ್ಸಿಗೆ ಕಾರಣವಾಗುತ್ತದೆ. ಮೊದಲನೇ ವರ ಹಣದ ಮಳೆ ಸುರಿಸುವ ದೇವರ ಮೊದಲ ಭಯಂಕರವಾಗಿರುವ ವರವಾಗಿರುತ್ತದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರೇ, ಜುಲೈ ತಿಂಗಳಲ್ಲಿ ದೇವರು ನಿಮಗೆ ನೀಡುತ್ತಿರುವಂತಹ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ವರವೆಂದರೆ ಧನಯೋಗ ಮತ್ತು ಆರ್ಥಿಕ ಪ್ರಗತಿಯ ವರ. ಕಳೆದ ಕೆಲವು ತಿಂಗಳುಗಳಿಂದ ಹಣಕ್ಕಾಗಿ ನೀವು ಮಾಡಿದಂತಹ ಹೋರಾಟಕ್ಕೆ ಈಗ ಫಲ ಸಿಗುವ ಸಮಯ ಹತ್ತಿರಕ್ಕೆ ಬರುತ್ತಿದೆ. ಹೌದು ಸ್ನೇಹಿತರೆ, ಜುಲೈ ಮೊದಲ ವಾರದಿಂದಲೇ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ನಿಂತಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು. ಬಹಳ ದಿನಗಳಿಂದ ಉಳಿಸಿದ್ದ ಹಣದ ಒಂದು ವಿಚಾರ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಸಾಲದ ಒತ್ತಡ ನಿಧಾನವಾಗಿ ಕಡಿಮೆ ಆಗಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಯೋಗ ಇದೆ. ಉದ್ಯೋಗದಲ್ಲಿರುವಂಥವರಿಗೆ ಸಂಬಳ ಹೆಚ್ಚಳ, ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಉತ್ತಮ ಲಾಭ ಮತ್ತು ವ್ಯವಹಾರದ ವಿಸ್ತರಣೆ ಕಾಣಬಹುದು. ನೀವು ಆರಂಭಿಸಲು ಯೋಚಿಸುತ್ತಿರುವ ಹೊಸ ಕೆಲಸಕ್ಕೆ ಈ ತಿಂಗಳು ಉತ್ತಮ ಆರಂಭ ಸಿಗುವ ಸೂಚನೆ ಇದೆ. ಆದರೆ ನೀವು ದೇವರು ನೀಡುವಂತಹ ವರದ ಜೊತೆಗೆ ಒಂದು ಎಚ್ಚರಿಕೆ ಕೂಡ ಇರುತ್ತದೆ. ಹಣ ಬಂದ ತಕ್ಷಣ ಅನಗತ್ಯ ಖರ್ಚು, ಅಹಂಕಾರ ಅಥವಾ ತಪ್ಪು ಹೂಡಿಕೆ ಮಾಡುವಂತಹ ನಿರ್ಧಾರ ನಿಮ್ಮ ಲಾಭವನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಆರ್ಥಿಕ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಹಿರಿಯರ ಸಲಹೆಯನ್ನು ಗೌರವಿಸಿ. ಈ ತಿಂಗಳುಗಳಲ್ಲಿ ಭಾನುವಾರದಂದು ಸೂರ್ಯದೇವರಿಗೆ ನೀರಿನ ಅರ್ಘ್ಯ ಸಮರ್ಪಿಸಿ, ಕೆಂಪು ಹೂವನ್ನು ಅರ್ಪಿಸಿ ಮತ್ತು ನಿಮ್ಮ ಕೈಲಾದಷ್ಟು ದಾನ ಮಾಡಿದರೆ ಈ ಧನ ಯೋಗ ಇನ್ನಷ್ಟು ಬಲವಾಗಬಹುದು ಎಂದು ನಂಬಲಾಗಿದೆ. ಒಂದು ವಿಷಯ ಖಚಿತವಾಗಿದೆ. ಜುಲೈ ತಿಂಗಳು ಮುಗಿಯುವಷ್ಟರಲ್ಲಿ ಅನೇಕ ಸಿಂಹ ರಾಶಿಯವರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾದ ಬದಲಾವಣೆಯನ್ನು ಅನುಭವಿಸಬಹುದು. ಆದರೆ ಇನ್ನೂ ದೊಡ್ಡ ಆಶ್ಚರ್ಯ 2ನೇ ವಾರದಲ್ಲಿ ಅಡಗಿದೆ. ಈ ವರ ನಿಮ್ಮ ಜೀವನದಲ್ಲಿರುವ ಶತ್ರುವಿನ ಆಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಹಾಗಾದರೆ ದೇವರು ಸಿಂಹ ರಾಶಿಯವರಿಗೆ ನೀಡಲಿರುವಂತಹ 2ನೇ ಭಯಂಕರ ವರ ಏನು? ಅದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. 2ನೇ ವರ ಶತ್ರುಗಳ ಮೇಲೆ ವಿಜಯ. ದೇವರು ನೀಡುತ್ತಿರುವ 2ನೇ ಭಯಂಕರವಾದ ವರ. ಸಿಂಹ ರಾಶಿಯವರೇ, ಜುಲೈ ತಿಂಗಳು ದೇವರು ನಿಮಗೆ ನೀಡುತ್ತಿರುವ 2ನೇ ಭಯಂಕರವಾದ ವರವೆಂದರೆ ಶತ್ರುಗಳ ಮೇಲೆ ಸಂಪೂರ್ಣವಾಗಿ ವಿಜಯ ಮತ್ತು ಅಡೆತಡೆಗಳ ನಿವಾರಣೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ವಿರುದ್ಧ ಮಾತನಾಡುವವರು, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಅಥವಾ ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸುವವರು ಇದ್ದರೆ ಅದರ ಪ್ರಭಾವ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಉದ್ಯೋಗ ಬದಲಾಯಿಸಲು ಯೋಚನೆ ಮಾಡ್ತಾ ಇದ್ರೆ ಜುಲೈ ತಿಂಗಳ 2ನೇ ಭಾಗದಲ್ಲಿ ಒಳ್ಳೆಯ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸಂದರ್ಶನಗಳಿಗೆ ಹೋಗುವವರಿಗೆ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ.
ಇನ್ನು ವ್ಯಾಪಾರ ಮಾಡುವ ಸಿಂಹ ರಾಶಿಯವರಿಗೆ ಈ ತಿಂಗಳು ಹೊಸ ಗ್ರಾಹಕರು ಸಿಗ್ತಾರೆ. ಹೊಸ ಒಪ್ಪಂದ ಮತ್ತು ಹೊಸ ವ್ಯವಹಾರನೆ ವಿಸ್ತರಣೆಯ ಸೂಚನವಾಗಿ ಕಂಡುಬರುತ್ತೆ. ಬಹಳ ದಿನಗಳಿಂದ ನಿಂತಿದ್ದಂಥ ವ್ಯವಹಾರಗಳು ಮತ್ತೆ ಚೇತರಿಸಿಕೊಳ್ಳಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದು ಲಾಭವನ್ನು ಕಂಡುಕೊಳ್ಳಬಹುದು. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಉತ್ತಮ. ಹೌದು, ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಸಹ ಈ ಸಮಯ ಅನುಕೂಲಕರವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ, ಸಂದರ್ಶನ ಅಥವಾ ಹೊಸ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿರಂತರ ಪರಿಶ್ರಮವೇ ಈ ದೇವರ ವರವನ್ನು ಶಾಶ್ವತವಾಗಿ ಯಶಸ್ವಿಯಾಗಿ ಪರಿವರ್ತಿಸುತ್ತದೆ. ಒಂದು ವಿಷಯವನ್ನು ನೆನಪಿಡಿ, ಈ ಅವಕಾಶಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಸಮಯವನ್ನು ವ್ಯರ್ಥ ಮಾಡಿದರೆ ಇದೇ ಅವಕಾಶ ಮತ್ತೆ ಸಿಗದೇ ಇರೋದಿಲ್ಲ. ಆದ್ದರಿಂದ ಒಂದು ಪ್ರತಿಭೆ ಅಥವಾ ಪ್ರತಿಯೊಂದು ಒಳ್ಳೆಯ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಆದರೆ ಸ್ನೇಹಿತರೆ, ದೇವರು ನೀಡುತ್ತಿರುವಂತಹ 4ನೇ ವರ ನಿಮ್ಮ ಹಣ ಅಥವಾ ಉದ್ಯೋಗದ ಬಗ್ಗೆ ಅಲ್ಲ. ಅದು ನಿಮ್ಮ ಕುಟುಂಬ, ಪ್ರೀತಿ, ಸಂಬಂಧಗಳ ಸಂತೋಷಕ್ಕೆ ಸಂಬಂಧಿಸಿದಂಥ ವರವಾಗಿರುತ್ತೆ. ಈ ವರ ಅನೇಕ ಸಿಂಹ ರಾಶಿಯವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತರಿಸಬಹುದು. ಹಾಗಾದರೆ ದೇವರು ನೀಡಿರುವ 4ನೇ ಭಯಂಕರವಾದ ವರ ಯಾವುದು? ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. 4ನೇ ವರ ಕುಟುಂಬದಲ್ಲಿ ಪ್ರೀತಿ, ಪ್ರೀತಿಯಲ್ಲಿ ಯಶಸ್ಸು. ದೇವರ 4ನೇ ಭಯಂಕರವಾದ ವರ ಸಿಂಹ ರಾಶಿಯವರೇ, ಜುಲೈ ತಿಂಗಳಲ್ಲಿ ದೇವರು ನಿಮಗೆ ನೀಡುತ್ತಿರುವಂತಹ 4ನೇ ಭಯಂಕರ ವರವೆಂದರೆ ಕುಟುಂಬದಲ್ಲಿ ಸಂತೋಷ, ಸಂಬಂಧದಲ್ಲಿ ಮಾಧುರ್ಯತೆ ಮತ್ತು ಪ್ರೀತಿಯಲ್ಲಿ ಯಶಸ್ಸಿನ ವರ. ಹಣ ಮತ್ತು ಯಶಸ್ಸು ಜೀವನಕ್ಕೆ ಅಗತ್ಯವಾದರೂ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಯಾವುದೇ ಸಾಧನೆ ಕೂಡ ಅಪೂರ್ಣವಾಗಿರುತ್ತದೆ. ಅದಕ್ಕೋಸ್ಕರ ಯಾವುದೇ ಸಾಧನೆ ಮಾಡಿದರೂ ಕೂಡ ಮನೆಯಲ್ಲಿ ಸಂತೋಷ ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಈ ತಿಂಗಳು ದೇವರು ನಿಮ್ಮ ಕುಟುಂಬದ ಜೀವನದ ಮೇಲೂ ಕೂಡ ವಿಶೇಷವಾಗಿ ಕೃಪೆ ತೋರಿಸ್ತಾ ಇದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಮನಸ್ಸಿನಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ ಅಥವಾ ತಪ್ಪು ಅರ್ಥೈಸಿಕೊಳ್ಳುವಿಕೆ ನಿಧಾನವಾಗಿ ದೂರವಾಗುವ ಸಾಧ್ಯತೆ ಇದೆ. ಈ ದೂರವಾಗಿದ್ದ ಕುಟುಂಬ ಸದಸ್ಯರು ಮತ್ತೆ ನಿಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡಬಹುದು. ಮನೆಯ ವಾತಾವರಣದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗಬಹುದು. ವಿವಾಹವಾಗದೇ ಇರುವವರಿಗೆ ಒಳ್ಳೆಯ ಸಂಬಂಧ ಬರುವಂಥದ್ದು. ಈಗಾಗಲೇ ಪ್ರೀತಿಯಲ್ಲಿ ಇರ್ತಕ್ಕಂಥವರಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಪರಸ್ಪರ ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗುವ ಯೋಗ ಕಾಣಿಸ್ತಾ ಇದೆ. ಆದರೆ ದೇವರು ಇಲ್ಲಿ ಒಂದು ಮುಖ್ಯ ಪಾಠವನ್ನು ಕಲಿಸ್ತಾನೆ. ಸಂಬಂಧವನ್ನು ಉಳಿಸಿಕೊಳ್ಳಲು ಅಹಂಕಾರಕ್ಕಿಂತ ಪ್ರೀತಿ ದೊಡ್ಡದು, ಕೋಪಕ್ಕಿಂತ ಆತ್ಮವಿಶ್ವಾಸ ದೊಡ್ಡದು. ನೀವು ಈ 3 ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ವರದ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ. ಜುಲೈ ತಿಂಗಳ ಕೊನೆಯ ದಿನದಲ್ಲಿ ಮನೆಯಲ್ಲಿ ಶುಭ ಕಾರ್ಯ, ಸಂತೋಷದ ಸುದ್ದಿ ಅಥವಾ ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿಸುವ ಒಂದು ವಿಶೇಷವಾದ ಸಂದರ್ಭ ಬರಬಹುದು. ಇದು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಆದರೆ ಸ್ನೇಹಿತರೆ, ದೇವರು ಉಳಿದುಕೊಂಡಿರುವ 5ನೇ ಮತ್ತು ಕೊನೆಯ ವರ ಎಲ್ಲದಕ್ಕಿಂತಲೂ ಶಕ್ತಿಶಾಲಿಯಾಗಿರುತ್ತದೆ. ಈ ವರ ನಿಮ್ಮ ಅದೃಷ್ಟ, ಆರೋಗ್ಯ, ಆಧ್ಯಾತ್ಮಿಕ ಶಕ್ತಿ ಮತ್ತು ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಹಾಗಾದರೆ ಸಿಂಹ ರಾಶಿಯವರಿಗೆ ದೇವರು ನೀಡಿರುವ ಆ ಕೊನೆಯ ಭಯಂಕರ ವರ ಯಾವುದು? ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. 5ನೇ ವರ ದೇವರ ವಿಶೇಷ ಕೃಪೆ, ಆರೋಗ್ಯ ಮತ್ತು ಅದೃಷ್ಟೋದಯ. ದೇವರು ನೀಡುತ್ತಿರುವ 5ನೇ ಹಾಗೂ ಅತ್ಯಂತ ಭಯಂಕರ ವರ ಸಿಂಹ ರಾಶಿಯವರೇ, ಈಗ ನಾವು ಈ ವಿಡಿಯೋದ ಅತ್ಯಂತ ಮಹತ್ವದ ಭಾಗಕ್ಕೆ ಬಂದಿದ್ದೇವೆ. ಜುಲೈ ತಿಂಗಳಲ್ಲಿ ದೇವರು ನಿಮಗೆ ನೀಡುತ್ತಿರುವ 5ನೇ ಮತ್ತು ಅತ್ಯಂತ ಶಕ್ತಿಶಾಲಿ ವರವೆಂದರೆ ದೈವಿಕ ಕೃಪೆ, ಆರೋಗ್ಯದಲ್ಲಿ ಸುಧಾರಣೆ, ಮನಃಶಾಂತಿ ಮತ್ತು ಅದೃಷ್ಟದಾಯ ವಾರ. ಈ ವಾರ ನಿಮಗೆ ಒಂದು ಅದ್ಭುತವಾಗಿ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಸಕಾರಾತ್ಮಕ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಕಳೆದ ಹಲವಾರು ವರ್ಷಗಳಿಂದ, ತಿಂಗಳುಗಳಿಂದ ನೀವು ಮಾನಸಿಕವಾಗಿ ಒತ್ತಡ, ಚಿಂತೆ, ಭಯ, ಆತಂಕ, ಮನಸ್ಸಿನಲ್ಲಿ ನೋವು, ದುಃಖವನ್ನು ತುಂಬಿಕೊಂಡಿದ್ದರೆ, ನಿರಂತರವಾದ ಚಿಂತೆಗಳಿಂದ ಬಳಲುತ್ತಾ ಇದ್ದರೆ, ಜುಲೈ ತಿಂಗಳು ಆ ಭಾರ ನಿಧಾನವಾಗಿ ಕಡಿಮೆ ಆಗಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಮುಂದೂಡಿದ ಕೆಲಸಗಳು ಈಗ ಪೂರ್ತಿಯಾಗಿ ಪೂರ್ಣಗೊಳ್ಳುವ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗುವ ಸಾಧ್ಯತೆ ಇದೆ. ಆದರೆ ದೇವರು ನೀಡುವ ಈ ವರವನ್ನು ಉಳಿಸಿಕೊಳ್ಳಲು ಸರಿಯಾದ ಆಹಾರ, ಸಾಕಷ್ಟು ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಶೈಲಿಯನ್ನು ಅನುಸರಿಸುವುದು ಅಗತ್ಯ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಈ ಸಮಯದಲ್ಲಿ ಅನಿರೀಕ್ಷಿತ ಶುಭ ಸುದ್ದಿ ನಿಮ್ಮ ಮನೆಗೆ ಬರಬಹುದು. ಕೆಲವು ಜನರಿಂದ ನಿಮಗೆ ದೂರದ ಪ್ರಯಾಣ ಅವಕಾಶ ದೊರೆಯಬಹುದು. ಹೊಸ ಮನೆ, ವಾಹನ ಅಥವಾ ಬಹಳ ದಿನಗಳಿಂದ ಅಪೂರ್ಣಗೊಂಡಿದ್ದ ಕನಸು ನನಸಾಗುವ ಯೋಗ ಕಾಣಿಸ್ತಾ ಇದೆ. ನಿಮ್ಮ ಅದೃಷ್ಟ ಈಗ ವಿಶೇಷವಾದ ಬಾಗಿಲನ್ನು ತೆರೆಯುತ್ತದೆ. ಆದರೆ ಒಂದು ವಿಚಾರವನ್ನು ಎಂದಿಗೂ ಮರಿಬಾರದು. ದೇವರ ಕೃಪೆ ಸಿಕ್ಕಾಗ ಅಹಂಕಾರ ಪಡಬೇಡಿ. ವಿನಯ, ಕೃತಜ್ಞತೆ ಮತ್ತು ಧರ್ಮದ ಮಾರ್ಗವನ್ನು ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಯಶಸ್ಸಿನ ಒಂದು ಭಾಗವನ್ನು ಸಮಾಜದ ಒಳಿತಿಗೆ ಬಳಸಿದರೆ ಈ ಒಂದು ದೈವಿಕ ಶಕ್ತಿಯ ಆಶೀರ್ವಾದ ಇನ್ನಷ್ಟು ಬಲವಾಗುತ್ತದೆ ಎಂದು ನಂಬಲಾಗುತ್ತದೆ. ಸ್ನೇಹಿತರೆ, ಜುಲೈ ತಿಂಗಳು ಸಿಂಹ ರಾಶಿಯ ಅನೇಕ ಜನರಿಗೆ
ಹೊಸ ಆರಂಭ, ಹೊಸ ಭರವಸೆ, ಹೊಸ ಅವಕಾಶ ತಿಂಗಳಾಗಬಹುದು. ಈ 5 ವಾರಗಳು ನಿಮ್ಮ ಜೀವನದಲ್ಲಿ ಬೆಳಕಿನತ್ತ ಕೊಂಡೊಯ್ಯಲಿ ಎಂದು ಹಾರೈಕೆ. ಸ್ನೇಹಿತರೆ, ಜುಲೈ ತಿಂಗಳು ಸಿಂಹ ರಾಶಿಯವರಿಗೆ ದೇವರು ನೀಡುತ್ತಿರುವಂಥ ಈ 5 ಮಹತ್ತರವಾದ ವರಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಆದರೆ ಒಂದು ವಿಚಾರವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಜ್ಯೋತಿಷ್ಯವು ಜೀವನದ ಸಾಧ್ಯತೆ ಮತ್ತು ನಂಬಿಕೆಯನ್ನು ತಿಳಿಸುತ್ತದೆ. ಇನ್ನು ಈ ಸಮಯದಲ್ಲಿ ನಿಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರ ಮತ್ತು ಒಳ್ಳೆಯ ನಡವಳಿಕೆಯೇ ಈ ಸಾಧ್ಯತೆಗಳನ್ನು ಯಶಸ್ವಿಯಾಗಿ ರೂಪಿಸಿಕೊಳ್ಳುತ್ತವೆ. ನೀವು ಸತ್ಯದ ಮಾರ್ಗದಲ್ಲಿ ನಡೆಯೋದು, ಹಿರಿಯರ ಅಧಿಕಾರ, ಗೌರವ, ಪ್ರೀತಿ, ವಿಶ್ವಾಸ, ಪ್ರತಿದಿನ ದೇವರನ್ನ ಸ್ಮರಿಸೋದು, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡೋದು ಈ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಿಸೋಕೆ ಸಾಧ್ಯ ಮಾಡಿಕೊಡುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ಯಾರಾದರೂ ಸಿಂಹ ರಾಶಿಯವರಾಗಿದ್ದರೆ ತಪ್ಪದೆ ಅವರಿಗೆ ಶೇರ್ ಮಾಡಿ. ಈ ಮಾಹಿತಿ ಉಪಯುಕ್ತವಾಗುತ್ತದೆ. ಇದೇ ರೀತಿಯ ರಾಶಿ ಭವಿಷ್ಯ, ಜ್ಯೋತಿಷ್ಯ, ಆಧ್ಯಾತ್ಮಿಕ ಮಾಹಿತಿಗಳು ಮತ್ತು ಪ್ರೇರೇಪಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಾಗಿ ಈಗಲೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಂಹ ರಾಶಿಯವರೇ, ಈ ಸಂದರ್ಭದಲ್ಲಿ ಓಂ ಶ್ರೀ ನರಸಿಂಹಾಯ ನಮಃ ಎಂದು ಕಮೆಂಟ್ ಮೂಲಕ ಬರೆಯಿರಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಧನ ಸಂಪತ್ತು ಎಲ್ಲವೂ ಕೂಡ ಸಮೃದ್ಧಿಯಾಗಿ ನೆಲೆಸುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.